ಕಣ್ಮುಚ್ಕೊಳ್ಳಿ. ಟೇಬಲ್ ಮೇಲೆ ಏನೇನ್ ಗಮನಿಸಿದ್ರಿ ನನ್ಗೆ ಹೇಳಿ. ಟೇಬಲ್ ಮೇಲೆ ನೋಟ್ಬುಕ್, ಪಿಂಕ್ ಕಲರ್ ಪೆನ್, ರೋಸ್ ಕಲರ್ ಲಿಪ್ಸ್ಟಿಕ್ ಇರೋ ಲಿಪ್ಸ್. ಇನ್ನ ಕೆಳಗ್ ಬಂದ್ರೆ ಓಕೆ ಐ ಅಂಡರ್ಸ್ಟುಡ್ ಯುವರ್ ಪ್ರಾಬ್ಲಮ್. ನೌ ಯು ಕ್ಯಾನ್ ಓಪನ್ ಯುವರ್ ಐಸ್. ಈ ಚಾಕ್ಲೇಟ್ನ ನೋಡಿ, ಹಾಗೆ ನೋಡಿ, ಹಾಗೇ ನೋಡ್ತಾ ಇರಿ. ಓಕೆ ಕೂಲ್. ಈಗ ನಿಮ್ ಕನ್ಸಲ್ಲಿ ಏನ್ ಬಂತು? ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ. ಆ ರಾಜ ಹೊರ ರಾಜ್ಯದಿಂದ ಒಬ್ಬ ಒಳ್ಳೆ ಡಾಕ್ಟರ್ನ ಕರೆಸ್ತಾನೆ. ಆ ಡಾಕ್ಟರ್ ಒಬ್ಳು ಸುಂದರವಾಗಿರೋ ಹುಡುಗಿ. ಆ ಹುಡುಗಿ ಬಂದ್ ಕೂಡ್ಲೆ ಜನರಲ್ಲಿರೋ ರೋಗಗಳೆಲ್ಲ ಹೊರಟೋಗುತ್ತೆ. ಎಲ್ರೂ ತುಂಬಾ ಸಂತೋಷವಾಗಿರ್ತಾರೆ, ಆ ಒಬ್ಬ ರಾಜನ ಬಿಟ್ಟು. ಏನಕ್ಕಂದ್ರೆ ಡಾಕ್ಟರ್ನ ಆ ರಾಜ ಮೊದಲನೇ ನೋಟದಲ್ಲೇ ಪ್ರೀತಿಸ್ತಾ ಇದ್ದ. ರಾಜ ತಾನು ಪ್ರೀತಿಸ್ತಾ ಇರೋ ವಿಷಯನ ರಾಣಿಗೆ ಹೇಳ್ಬೇಕು ಅಂತಿದ್ದ. ಆದ್ರೆ ಹೇಳೋದ್ರ ಒಳಗಡೆ ರಾಣಿ ಹೊರಟೋಗ್ಬಿಟ್ಲು. ರಾಣಿ ಹೊರಟೋಗ್ತಾ ಇದ್ದಾಳೆ ಅಂತ ರಾಜ ಕೂಡ ತುಂಬಾ ಬೇಜಾರು ಮಾಡ್ಕೊಂಡ. ಹಲೋ, ಅದಾದ್ಮೇಲೆ ನನಗ ಕನ್ಸು ಅಲ್ಲಿ ತನಕ ಬಿದ್ದಿದ್ದಷ್ಟೇ. ಲುಕ್ ಮಿಸ್ಟರ್ ವಸಿ, ನೀವಿದ್ರಲ್ಲಿರೋ ಮೆಥಡ್ಸ್ನ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಹೇಳೋವರೆಗೂ ದಿನ ಬಂದು ನೀವು ಟ್ರೀಟ್ಮೆಂಟ್ ತಗೊಳ್ಬೇಕು. ಒಂದು ವೇಳೆ ನಾನ್ ಬಂದಿಲ್ಲ ಅಂತಂದ್ರೆ? ಇಲ್ಲ ಅಂದ್ರೆ ನೀವು ಹೇಳಿದ ಕಥೆಯಲ್ಲಿ ಪ್ರಜೆಗಳ ಹಾಗೆ ನೀವು ಕಷ್ಟಪಡ್ಬೇಕಾಗತ್ತೆ. ಓಕೆ, ಬಾಯ್. ULENLN. ನಿನ್ನೆ ಹೇಳಿದ ಮೆಥಡ್ಸ್ ಪ್ರಾಕ್ಟೀಸ್ ಮಾಡಿದ್ಯಾ? ಮಾಡಿದೀನಿ. ನಿದ್ರೆಯಲ್ಲಿ ಕನ್ಸ್ ಬಂತು ಅಂದ್ರೆ ರಾಜನ್ ಕತೆ ಬಂದಿರುತ್ತೆ. ಹೇಳಿ ಏನ್ ನಡೀತು? ಅವತ್ ರಾತ್ರಿ ತುಂಬಾ ಚೆನ್ನಾಗಿ ಯೋಚನೆ ಮಾಡ್ದಂಥ ರಾಜು ಫೋಟೋಲಿ ಡಾಕ್ಟರ್ ಕೊಟ್ಟಂತ ವಿಶ್ರಾಂತಿ ಭವನಕ್ಕೆ ಹೋದ. ಬಂಗಾರದ ರಾಶಿಲಿ ಮುಳುಗೋಗ್ತಿರೋ ಅಂತ ಡಾಕ್ಟರ್ನ ನೋಡಿ ರಾಜು ಆ ಹುಡುಗಿ ಕಾಲನ್ನ ಭದ್ರವಾಗಿ ಕೈಯಲ್ಲೆತ್ಕೊಂಡು ಮುತ್ ಕೊಟ್ಬಿಟ್ಟ. ಆ ಸ್ಪರ್ಶಕ್ಕೆ ಡಾಕ್ಟ್ರು ಕಣ್ ತೆಗೆದು ರಾಜುನ ನೋಡಿ ಮತ್ತೆ ಕಣ್ಮುಚ್ಕೊಂಡ್ಲು. ರಾಜು ಅವ ಕೂಡ ಏನು ಹೇಳ್ದೇನೆ ಅಲ್ಲಿಂದ ಹೊರ ಹೊರಟೋದ. ಅದಾದ್ಮೇಲೆ ಆಮೇಲೆ ಎಚ್ಚರ ಆಗೋಯ್ತು. ಕನ್ಸ್ ಕೂಡ ಪಾಠಾಗಿ ಬರುತ್ತಾ? ನಿನ್ನೆ ಹೇಳಿದ ಮೆಥಡ್ ಚೆನ್ನಾಗಿ ವರ್ಕೌಟ್ ಆಯ್ತು, ಅದನ್ನೇ ಫಾಲೋ ಮಾಡಿ. ಓಕೆ ಡಾಕ್ಟರ್. ಹಾ, ಹೀಗ್ ಮಾಡಿದ್ರೆ ಚಾಕ್ಲೇಟ್ ಬರುತ್ತಾ? ಇಲ್ಲ, ಕೈಯಲ್ಲಿಟ್ಕೊಂಡ್ರೆ ಬರುತ್ತೆ. ಓಕೆ, ಬಾಯ್. ಹಾಯ್. 2 days ಇಂದ ಹಾಸ್ಪಿಟಲ್ಗೆ ಯಾಕೆ ಬಂದಿಲ್ಲ? ನಾನ್ ಹುಷಾರಾಗೇ ಇದ್ದೀನಿ ಅನ್ನಿಸ್ತು. ಅದನ್ ಚೆಕ್ ಮಾಡಿ ಹೇಳ್ಬೇಕಾಗಿರೋದು ನಾನು, ನೀನಲ್ಲ. ಕೋಪ ಮಾಡ್ಕೋಬೇಡ ಮನ್ವಿತಾ. ಬ್ಲ್ಯಾಕ್ ಕಾಫಿ ಕುಡಿದ್ಯಾ? ನೋ. ಡಾಕ್ಟರ್ಗೆ ಏನ್ ಕೊಟ್ರೆ ಕೋಪ ಕಮ್ಮಿ ಆಗುತ್ತೋ ನನಗೆ ಗೊತ್ತು. ಚಾಕ್ಲೇಟ್ ತಗೊಳ್ಳಿ. ರಾಜು ಡಾಕ್ಟರ್ನ ಮೀಟ್ ಮಾಡಕ್ ಹೋಗ್ತಾ ಇದ್ದಾಗ ರಾಜು ಅವಳನ್ನ ಪ್ರೀತಿಸ್ತಾ ಇದ್ದಾನೆ ಅಂತ ಗೊತ್ತಾಗಿದೆ. ತನ್ನ ಪ್ರೀತಿನ ರಾಜುಗ್ ತಿಳಿಸ್ಬೇಕು ಅಂತ ಬೆಳಗ್ಗೆನೆ ಅವನ್ ಮನೆಗೆ ಹೋಗ್ತಾಳೆ. ಆದ್ರೆ ಅದೇ ದಿನ ಬೆಳಗ್ಗೆ ಇನ್ನೊಬ್ಬ ರಾಜು ಯುದ್ಧಕ್ಕೆ ಬಂದಿದ್ದಾನೆ. ಓಡ್ ಹೋದಂತ ಆ ರಾಜು ಈ ರಾಜು ಏನು ಮಾಡ್ದೇನೆ ಡಾಕ್ಟರ್ನ ಕಿಡ್ನಾಪ್ ಮಾಡಿ ತನ್ನ ರಾಜ್ಯ ಕರ್ಕೊಂಡು ಹೋಗ್ತಾನೆ. ಆಮೇಲೆ
ಹೇಗೋ ಒಂದ್ ರೀತಿ ಡಾಕ್ಟರ್ ರಾಜು ಪ್ರೀತಿನ ಅಕ್ಸೆಪ್ಟ್ ಮಾಡ್ದಂಗೆ ನನ್ ಕನ್ಸು ಬರೋದು ನಿಂತೋಯ್ತು. ಡಾಕ್ಟರ್ ರಾಜು ಲವ್ನ ಅಕ್ಸೆಪ್ಟ್ ಮಾಡಿದ್ರು ಲವ್ ಜರ್ನಿ ಮಾಡ್ಬೇಕಾದ್ರೆ ಡಾಕ್ಟರ್ ಫಾದರ್ ಪರ್ಮಿಷನ್ ಬೇಕು. ಡಾಕ್ಟರ್ಗೆ ರಾಜ ಅಂದ್ರೆ ಪ್ರೀತಿ, ಅಪ್ಪ ಅಂದ್ರೆ ಪ್ರಾಣ. ರಾಜ ಡಾಕ್ಟರ್ ಲವ್ ಮದ್ವೆ ಆಗಿ ಬದ್ಲಾಗ್ಬೇಕಾದ್ರೆ ಡಾಕ್ಟರ್ ಫಾದರ್ ಒಪ್ಕೊಳ್ಬೇಕು. ಓಹೋ, ಏಯ್! ಯಾರೋ ಯಾರೋ ನೀವು? How am I looking? Come. ಇವಳು ಬಂದು ಅನ್ಸೋ ನೀನು ಕೈ ಜೋಡು ಮಾಡು. ನೀನ್ ಮಾಡು. ಏನಿವತ್ತು ತುಂಬಾ ಹ್ಯಾಪಿ ಆಗಿದ್ಯಾ? ಗೊತ್ತಿಲ್ಲ, ಯು ಆರ್ ಲೈಯಿಂಗ್. ನೀನ್ ಬಂದಿದ್ಯಾ ಅಂತ. you're a big liar. ಹಾಗಿದ್ರೆ ನಿಜ ಏನು? ಇವತ್ತು ನಿಮ್ಮ ಅಮ್ಮನ ಬರ್ತ್ಡೇ ಅಂತ. ನಮ್ ತಾಯಿ ಬರ್ತ್ಡೇ ಅದು ಸೆಲಿಬ್ರೇಷನ್, ಆದ್ರೆ ನೀನ್ ಬಂದಿರೋದು ಸ್ಪೆಷಲ್ ಅಕೇಶನ್. ನಿಮ್ಮ ಅಮ್ಮನ ಬಗ್ಗೆ ಅಪ್ಪನ ಹತ್ರ ಯಾವತ್ತೂ ಕೇಳಲಿಲ್ವಾ? ನಮ್ ತಂದೆ ಆ ಭಾರನ ನನ್ ಮೇಲೆ ಹಾಕ್ಲಿಲ್ಲ. ನನಗೆ ಹೇಳೋ ವಿಷಯನೇ ಆಗಿದ್ರೆ ನನ್ನ ಹತ್ರ ಮುಚ್ಚಿಡ್ತಿರ್ಲಿಲ್ಲ. ಸಾರಿ ವಸಿ. ಇಟ್ಸ್ ಓಕೆ. ವಸಿ, ನಿಂಗೊಂದು ವಿಷಯ ಗೊತ್ತಾ? ನೀನ್ ಯಾವಾಗ ಕಥೆ ಹೇಳಿದ್ಯೋ ನಿನ್ನೊಳಗೆ ನಮ್ಮಮ್ಮನ್ ನೋಡ್ದೆ. ಚಿಕ್ಕ ವಯಸ್ಸಲ್ಲಿ ಚಂದಮಾಮ ನಕ್ಷತ್ರ ತೋರಿಸ್ತಾ ಕತೆಗಳು ಹೇಳ್ತಾ ಇದ್ಲು. ನೀನ್ ಹೇಳೋ ಕತೆ ಕೇಳ್ತಿದ್ರೆ ನಾನು ಚಿಕ್ಕ ಮಗು ಆಗ್ಬಿಡ್ತೀನಿ. ನಾಳೆ ಕಾಲ್ ಮಾಡ್ತೀನಿ. ಟೇಕ್ ಕೇರ್. ಬಾಯ್. ಓಕೆ ಬಾಯ್. ಮನ್ವಿತಾನ ಇವನೇ ಡ್ರಾಪ್ ಮಾಡ್ತಿದ್ದಾನೆ.